ನಮಸ್ಕಾರ ಸ್ನೇಹಿತರೆ, ಹೃದಯ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಆಗಸ್ಟ್ 21ನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದಂಥವರು ಸಾಕಷ್ಟು ಜನ ಇದ್ದೀರಾ. ಆದರೆ ಕೆಲವು ಕಾರಣಗಳಿಂದ ಆ ದಿನ ಹಬ್ಬವನ್ನು ಆಚರಿಸಲು ಸಾಧ್ಯವಾಗದಂಥವರು ಚಿಂತೆ ಮಾಡುವ ಅಗತ್ಯ ಇಲ್ಲ. ಶ್ರಾವಣ ಮಾಸದ 3ನೇ ಶುಕ್ರವಾರವಾದ ಆಗಸ್ಟ್ 28ನೇ ತಾರೀಕಿನಂದು ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು. ಹಾಗಾಗಿ ಆಗಸ್ಟ್ 28ರಂದು ವರಮಹಾಲಕ್ಷ್ಮಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಯೋಚಿಸುತ್ತಿರುವವರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಶುಭ ಸಮಯ, ಕಳಸ ಸ್ಥಾಪನೆಗೆ ಸೂಕ್ತ ಸಮಯ, ಪೂಜೆ ಹಾಗೆ ನೈವೇದ್ಯದ ಸಮಯ, ಕಳಸ ಕದಲಿಸುವ ಸಮಯ, ಕಳಸ ವಿಸರ್ಜನೆ ಮಾಡುವಂತಹ ಸಮಯ, ಆಗಸ್ಟ್ 28ರ ಹುಣ್ಣಿಮೆ ಹಾಗೆ ಚಂದ್ರಗ್ರಹಣದ ಮಾಹಿತಿ, ರಕ್ಷಾಬಂಧನಕ್ಕೆ ಶುಭ ಸಮಯ ಇವೆಲ್ಲದರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಆಗಸ್ಟ್ 28ರಂದು ಚಂದ್ರಗ್ರಹಣ ಇದೆಯೋ ಇಲ್ವೋ ಅಂತ ಕೆಲವರಿಗೆ ಗೊಂದಲ ಇದೆ. ಈ ಚಂದ್ರಗ್ರಹಣವು ಆಗಸ್ಟ್ 27ರ ಗುರುವಾರ ರಾತ್ರಿ ಸುಮಾರು 9 ಗಂಟೆ 20 ನಿಮಿಷದಿಂದ ಆಗಸ್ಟ್ 28ರ ಬೆಳಗಿನ ಜಾವ 1 ಗಂಟೆ 50 ನಿಮಿಷದವರೆಗೆ ಸಂಭವಿಸುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಈ ಗ್ರಹಣವು ಭಾರತದಲ್ಲಿ ಗೋಚರಿಸೋದಿಲ್ಲ ಅಂತ ತಿಳಿಸಲಾಗಿದೆ. ಅಂದರೆ ಭಾರತದಲ್ಲಿ ಗ್ರಹಣದ ಗೋಚಾರ ಇಲ್ಲದ ಕಾರಣ ಗ್ರಹಣದ ಆಚರಣೆ ಅಥವಾ ಸೂತಕವನ್ನು ಪಾಲಿಸುವ ಅಗತ್ಯವಿಲ್ಲ ಅನ್ನೋದು ಈ ಮಾಹಿತಿಯ ಆಧಾರ. ಹೀಗಾಗಿ ಆಗಸ್ಟ್ 28ರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲು ಯೋಚಿಸುತ್ತಿರುವವರು ಈ ವಿಷಯದ ಬಗ್ಗೆ ಅನಗತ್ಯವಾಗಿ ಗೊಂದಲ ಪಡಬೇಕಾಗಿಲ್ಲ. ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಅಂತ, ಆಗಸ್ಟ್ 28ರಂದು ಹುಣ್ಣಿಮೆ ಇರೋದ್ರಿಂದ ತಿಥಿಯ ಸಮಯವನ್ನು ಕೂಡ ತಿಳ್ಕೊಳ್ಳೋಣ. ಆಗಸ್ಟ್ 27ರ ಗುರುವಾರ ಬೆಳಗ್ಗೆ 9 ಗಂಟೆ 10 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗುತ್ತೆ. ಹಾಗೆ ಆಗಸ್ಟ್ 28ರ ಶುಕ್ರವಾರ ಬೆಳಗ್ಗೆ 9 ಗಂಟೆ 50 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತೆ. ಹೀಗಾಗಿ ಆಗಸ್ಟ್ 28ರ ಸೂರ್ಯೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಈ ಹುಣ್ಣಿಮೆಯನ್ನು ಕೆಲವು ಕಡೆ ನೂಲು ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ. ಇದೇ ದಿನ ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ಶುಭ ಸಮಯವನ್ನು ನೋಡೋದಾದರೆ, ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆ 30 ನಿಮಿಷದಿಂದ ಸುಮಾರು 6 ಗಂಟೆವರೆಗೆ ಇರುತ್ತೆ. ಇನ್ನು ಬೆಳಗಿನ ಪೂಜಾ ಸಮಯ ಬಂದು ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಇರುತ್ತೆ. ಇನ್ನೊಂದು ಸೂಕ್ತ ಸಮಯ ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ. ನಂತರ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಇರುವ ಸಮಯದಲ್ಲಿಯೂ ಕೂಡ ಪೂಜೆ ಮಾಡಬಹುದು ಅಂತ ಹೇಳಲಾಗತ್ತೆ. ಆದರೆ ಸ್ಥಳೀಯ ಪಂಚಾಂಗದ ಪ್ರಕಾರ ರಾಹುಕಾಲ ಹಾಗೆ ಇತರ ಮುಹೂರ್ತಗಳಲ್ಲಿ ವ್ಯತ್ಯಾಸವಾಗಬಹುದು. ಹಾಗಾಗಿ ನಿಮ್ಮ ಊರಿನ ಪಂಚಾಂಗದ ಸಮಯವನ್ನು ಕೂಡ ಒಮ್ಮೆ ಪರಿಶೀಲಿಸುವಂಥದ್ದು ಉತ್ತಮ. ಇನ್ನು ಸಂಜೆ ಗೋಧೂಳಿ ಸಮಯ 5:30ಯಿಂದ 7 ಗಂಟೆವರೆಗೆ ಇರುತ್ತೆ. ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು. ಬೆಳಗ್ಗೆ ಪೂಜೆ ಮಾಡಲು ಆಗದೆ ಇರೋ ಅಂಥವರು ಸಂಜೆ ಈ ಸಮಯವನ್ನು ಬಳಸ್ಕೊಳ್ಬಹುದು. ಇನ್ನು ಕಳಸವನ್ನು ಯಾವಾಗ ಕದಲಿಸ್ಬೇಕು ಅಂತ ಕೆಲವರು ಗೊಂದಲ ಪಡ್ತಾ ಇರ್ತಾರೆ. ಆಗಸ್ಟ್ 28ರ ಶುಕ್ರವಾರ ರಾತ್ರಿ 8 ಗಂಟೆಯ ನಂತರ ಆರತಿಯನ್ನು ಮಾಡಿ ಕಳಸವನ್ನು ಕದಲಿಸಬಹುದು. ನಂತರ ಶನಿವಾರ ಬೆಳಗ್ಗೆ 7 ಗಂಟೆ 30 ನಿಮಿಷದಿಂದ 9 ಗಂಟೆಯ ಒಳಗಾಗಿ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಮಾಡಬಹುದು. ಆದರೆ ನಿಮ್ಮ ಕುಟುಂಬದ ಸಂಪ್ರದಾಯ ಅಥವಾ ಸ್ಥಳೀಯ ಪುರೋಹಿತರ ಸೂಚನೆ ಇದ್ದರೆ ಅದನ್ನೇ ನೀವು ಮೊದಲು ಆದ್ಯತೆಯಾಗಿ ಪಾಲನೆ ಮಾಡ್ಕೊಂಡು ಬರ್ಬೋದು. ಇನ್ನು ಯಾರಾದರೂ ಶನಿವಾರ ರಾತ್ರಿ ಕಳಸ ಕದಲಿಸಿ ಭಾನುವಾರ ವಿಸರ್ಜನೆ ಮಾಡಲು ಬಯಸಿದರೆ ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನು ಕೂಡ ಮಾಡಬಹುದು. ಇನ್ನು ಅದೇ ದಿನ ರಕ್ಷಾಬಂಧನ ಕೂಡ ಇರೋದ್ರಿಂದ ರಾಖಿ ಕಟ್ಟಲು ಬಯಸುವಂಥವರು ಬೆಳಗ್ಗೆ 5 ಗಂಟೆಯಿಂದ ಅಂದರೆ 5 ಗಂಟೆ 20 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 50 ನಿಮಿಷದವರೆಗೆ ಒಳ್ಳೆಯ ಸಮಯ ಇದೆ ಅಂತ ಹೇಳಲಾಗಿದೆ. ಹಾಗಾಗಿ ಈ ಸಮಯವನ್ನು ಯೂಸ್ ಮಾಡ್ಕೊಳ್ಬೋದು. ಬೆಳಗ್ಗೆನೇ ಪೂಜೆ ಮುಗಿಸಿ ನಂತರ ನಿಮ್ಮ ಸಹೋದರರಿಗೆ ರಾಖಿಯನ್ನು ಕಟ್ಟಬಹುದು. ಇನ್ನು ಹುಣ್ಣಿಮೆ ಆವತ್ತೇ ಇರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥವರು ಗುರುವಾರ ಅಥವಾ ಶುಕ್ರವಾರ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಮಾಡಬಹುದು. ಆದರೆ ಪೂಜೆಯ ಸಮಯವನ್ನು ನಿಮ್ಮ ಸ್ಥಳೀಯ ಪಂಚಾಂಗದ ಪ್ರಕಾರ ನಿರ್ಧರಿಸುವಂಥದ್ದು ಉತ್ತಮ. ಮತ್ತೊಂದು ವಿಷಯ ಏನು ಅಂತಂದರೆ, ಈಗಾಗಲೇ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದಂಥವರು ಅದೇ ರೀತಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 28ನೇ ತಾರೀಕು ಮಾಡಲೇಬೇಕು ಅಂತ ಏನಿಲ್ಲ. ಆದರೆ ಶ್ರಾವಣ ಶುಕ್ರವಾರದ ಪೂಜೆ ಮಾಡ್ತೀರಾ, ಹಾಗೆ ಸಂಪತ್ ಶುಕ್ರವಾರದ ಪೂಜೆಯನ್ನು ಮಾಡ್ತೀರಾ ಅಂದರೆ ಅದನ್ನು ಮುಂದುವರಿಸ್ಬೋದು.
ಇನ್ನು ಕೆಲವರಿಗೆ ಆಗಸ್ಟ್ 28ರಂದು ಮದುವೆ ಫಂಕ್ಷನ್ನು, ಗೃಹ ಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಇನ್ನಿತರ ಕಾರ್ಯಕ್ರಮಗಳು ಇರೋದ್ರಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥವರು ಮುಂದಿನ ಶುಕ್ರವಾರವಾದ ಸೆಪ್ಟೆಂಬರ್ 4ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ತಮ್ಮ ಕುಟುಂಬದ ಸಂಪ್ರದಾಯದ ಹಾಗೆ ಸ್ಥಳೀಯ ಆಚರಣೆಗೆ ಅನುಗುಣವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಅಂತ ಪುರೋಹಿತರು ಹೇಳಿದ್ದಾರೆ. ಹಾಗೆ ನೀವು ಕೂಡ ಅದನ್ನು ಪಾಲಿಸ್ಬೋದು. ಆ ದಿನವೂ ಕೂಡ ಸಾಧ್ಯವಾಗದೇ ಇದ್ದರೆ ಮುಂದಿನ ಪ್ರಮುಖ ಲಕ್ಷ್ಮೀ ಪೂಜೆಯ ಸಂದರ್ಭವನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಮುಖ್ಯವಾಗಿ ಯಾವುದೇ ಪೂಜೆಯಲ್ಲಿ ನಿಮ್ಮ ಮನೆಯ ಸಂಪ್ರದಾಯ ಹಾಗೆ ಸ್ಥಳೀಯ ಪಂಚಾಂಗದ ನಿಯಮಗಳಿಗೆ ಆದ್ಯತೆಯನ್ನು ನೀಡಬೇಕಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಈಗಾಗಲೇ ಆಚರಣೆ ಮಾಡಿದ್ದೀರಾ ಅಥವಾ ಆಗಸ್ಟ್ 28ನೇ ತಾರೀಕು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ತಿಳಿಸಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು. ವರಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಹಾಗೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಶ್ರೀ ವರಮಹಾಲಕ್ಷ್ಮೀ ದೇವಿಗೆ ಜಯವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.